Hello dear bold learners, I am Vinayak and I welcome you all to the Bold Learners YouTube channel. ಸೊ ನಾವು ಈ ಹಿಂದಿನ ವಿಡಿಯೋದಲ್ಲಿ 2011ನೇ ಇಸವಿಯ ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಹೌದಾ? ಅಂದರೆ ಜನರಲ್ ನಾಲೆಜ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಓಕೆ, ಹಾಗಾದರೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ. ಮೋಹನ್ ಡ್ರೈವರ್ ವಿ ವಿಲ್ ಕಾಲ್ ಮೋಹನ್ ಆ್ಯಸ್ ಅಂತ ಕೇಳಿದ್ದಾರೆ. ಅಂದರೆ ಮೋಹನ್ ಡ್ರೈವರ್ ವಿ ವಿಲ್ ಕಾಲ್ ಮೋಹನ್ ಆ್ಯಸ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಆಲ್ರೆಡಿ ಮೋಹನ್ ಡ್ರೈವರ್ ಅಂತ ಕ್ವಶನಲ್ಲೇ ಕೊಟ್ಬಿಟ್ಟಿದ್ದಾರೆ. ಹೌದಾ? ಸೊ ಮೋಹನನ್ನು ಏನಂತ ಕರೀತಾರೆ? ಅವರು ಡ್ರೈವರ್ ಅಂತಲೇ ಕರಿಬೇಕು. ಹೌದಾ? ಅಂದರೆ ಮೋಹನ್ ಅನ್ನೋರು ಒಬ್ಬರು ಡ್ರೈವರು. ಓಕೆ, ಎರಡನೇ ಪ್ರಶ್ನೆ ನೋಡ್ರಿ. ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಮಗು ಅಂತ ಕೊಟ್ಟಿದ್ದಾರೆ. ಅದನ್ನು ಪ್ಲೂರಲ್ ಫಾರ್ಮ್ ಅಂತಂದರೆ ಮಕ್ಕಳು ಅಂತ ಆಗಬೇಕು. ಸೊ ಇಂಗ್ಲೀಷ್ನಲ್ಲಿ ಚಿಲ್ಡ್ರನ್ ಅಂತ ಕರಿತೀವಿ ನಾವು. ಹೌದಾ? ಆಪ್ಷನ್ ಡಿ. ಓಕೆ, ಆಮೇಲೆ ಮೂರನೇ ಪ್ರಶ್ನೆಯನ್ನು ನೋಡೋಣ. ದ ಫಸ್ಟ್ ಡೇ ಆಫ್ ದ ವೀಕ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಕೆಲವೊಂದು ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಏನಂತ ಕರಿತಾರಪ್ಪ ಅಂತಂದ್ರೆ ಈ ಸಂಡೇಯನ್ನು ಫಸ್ಟ್ ಡೇ ಆಫ್ ದ ವೀಕ್ ಅಂತ ಕರೀತಾರೆ. ಯಾಕಪ್ಪ ಅಂತಂದ್ರೆ ಅಕಾರ್ಡಿಂಗ್ ಟು ಅಫಿಷಿಯಲ್ ಕ್ಯಾಲೆಂಡರ್ ಪ್ರಕಾರ ನೋಡಿದರೆ ಸಂಡೇ ಅನ್ನೋದು ಫಸ್ಟ್ ಡೇ ಆಫ್ ದ ವೀಕ್ ಆಗ್ತದೆ. ಓಕೆ, ವಾರದ ಮೊದಲ ದಿನ ಆಗ್ತದೆ. ಬಟ್ ಈ ನಾವು ವರ್ಕಿಂಗ್ ವೀಕನ್ನು ನೋಡೋದಾದರೆ, ಬಿಸ್ನೆಸ್ ವರ್ಕಿಂಗ್ ವೀಕ್ ನೋಡೋದಾದ್ರೆ ಈ ಮಂಡೇಯನ್ನು ಫಸ್ಟ್ ಡೇ ಆಫ್ ದ ವೀಕ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಹೌದಾ? ಓಕೆ, ಈ ಒಂದು ಪ್ರಶ್ನೆಗೆ ಒಂದು ಲಿಟಲ್ ಬಿಟ್ ಕನ್ಫ್ಯೂಷನ್ ಇರೋದಂತೂ ನಿಜ. ಹೌದಾ? ಸೊ ನಾವು ಈಗ ಅಫಿಷಿಯಲ್ ಕ್ಯಾಲೆಂಡರ್ ಪ್ರಕಾರ ನೋಡೋದಾದರೆ ಸಂಡೇ ಅಂತೇಳಿ ಆನ್ಸರ್ನ ಅಂದ್ಕೊಳ್ಳೋಣ. ಓಕೆ, ಸಂಡೇ ಈಸ್ ದಿ ಫಸ್ಟ್ ಡೇ ಆಫ್ ದ ವೀಕ್ ಅಂತೇಳಿ ಅಂದ್ಕೊಳ್ಳೋಣ. ಓಕೆ, ನಿಮ್ಮ ಪ್ರಕಾರ ಯಾವುದು ಫಸ್ಟ್ ಡೇ ಆಫ್ ದ ವೀಕ್ ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ, ನಾಲ್ಕನೇದು. ದ ಕಲರ್ ಆಫ್ ರೋಸ್ ಈಸ್ ಅಂತ ಕೇಳಿದ್ದಾರೆ. ಗುಲಾಬಿಯ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಗುಲಾಬಿಯ ಬಣ್ಣ ಯಾವುದು? ರೆಡ್ ಅನ್ನುವಂಥದ್ದು, ಕೆಂಪು ಬಣ್ಣ. ಹೌದಾ? ನೆಕ್ಸ್ಟು ಐದನೇ ಪ್ರಶ್ನೆ ನೋಡಿರಿ. ವಿ ವಾಕ್ ವಿತ್ ಅವರ್ ಅಂದರೆ ನಾವು ಯಾವುದರ ಸಹಾಯದಿಂದ ನಡಿತೀವಪ್ಪ? ಈಸಿ, ಲೆಗ್ಗಳ ಸಹಾಯದಿಂದ, ಕಾಲುಗಳ ಸಹಾಯದಿಂದ ನಾವು ನಡಿತೀವಿ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಷ್ಟನೇ ಪ್ರಶ್ನೆ? ಆರನೇ ಪ್ರಶ್ನೆ. ಡ್ಯಾಶ್ ಸೆಕೆಂಡ್ಸ್ ಮೇಕ್ ಆ್ಯನ್ ಅವರ್ ಅಂತ ಕೇಳಿದ್ದಾರೆ. ಓಕೆ, ಇದೊಂದು ಗಣಿತದ ಲೆಕ್ಕ. ಓಕೆ, ಮಾಡೋಣ ಈಗ. ಏನು ನೋಡ್ರಿ, 1 ಮಿನಿಟ್ನಲ್ಲಿ ಎಷ್ಟು ಸೆಕೆಂಡ್ ಇರ್ತಾವಪ್ಪ? 1 ಮಿನಿಟ್ನಲ್ಲಿ ಎಷ್ಟು ಸೆಕೆಂಡ್ ಇರ್ತಾವೆ? 60 ಸೆಕೆಂಡ್ಗಳು ಇರ್ತಾವೆ. ಹೌದಾ? ಹಾಗಾದರೆ ಒಂದು ತಾಸಿನಲ್ಲಿ ಎಷ್ಟು ಮಿನಿಟ್ ಇರ್ತಾವೆ? 60 ಮಿನಿಟ್ ಇರ್ತಾವೆ. ಹಾಗಂದ್ರೆ 60 ಮಿನಿಟ್ ಒಳಗೆ ಎಷ್ಟು ಸೆಕೆಂಡ್ ಇರ್ತಾವೆ? ಓಕೆ, ಈಸಿ. ಏನು ಮಾಡಬೇಕು? ಈ 60 ಮತ್ತು 60 ಇಂಟು ಮಾಡಿಬಿಡ್ಬೇಕು. ಹೌದಾ? ನೋಡ್ರಿ, 60 ಗುಣಾಕಾರ 60 ಮಾಡಿದ್ರೆ ಎಷ್ಟು ಬರ್ತೈತಿ? 3600 ಸೆಕೆಂಡ್ಗಳು ಅಂಥೇಳಿ ಬರ್ತದೆ. ಹೌದಾ? ಆನ್ಸರ್ ಅಂದ್ರೆ ಒಂದು ತಾಸಿನಲ್ಲಿ 3600 ಸೆಕೆಂಡ್ಗಳು ಇರ್ತಾವೆ. ಆಪ್ಷನ್ ಎ ಅನ್ನುವಂಥದ್ದು ರೈಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 6 and 8 ಮೇಕ್ಸ್ ಅಂತ ಕೇಳಿದ್ದಾರೆ. 6 and 8 ಮೇಕ್ಸ್ ಏನಾಕೈತಪ್ಪ? ಇದನ್ನ ಕೂಡಿಸೋ ಲೆಕ್ಕ ಇದು. ಈಸಿ. 6 + 8 = ಎಷ್ಟು? 14. 14 ಆಗ್ತದಾ? ಹೌದಾ? ಸೊ ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ, 14. ಓಕೆ, ಅಂದರೆ ನಿಮಗೆ ಇಂಗ್ಲೀಷ್ನಲ್ಲಿ ಎದಕ್ಕೆ ಮ್ಯಾಥ್ಸ್ ಲೆಕ್ಕ ಕೊಟ್ಟಿದ್ದಾರಪ್ಪ ಅಂತಂದರೆ ಈ ಇಂಗ್ಲೀಷ್ನಲ್ಲಿ ನಿಮಗೆ 1 2 ಬರ್ತಾವೋ ಇಲ್ಲೋ, 1 2 3 4 ಬರ್ತಾವೋ ಇಲ್ಲೋ ಅಂತೇಳಿ ತಿಳಿದುಕೊಳ್ಳೋಕ್ಕೆ ಅವರು ಇಲ್ಲಿ ಇಂಗ್ಲೀಷ್ನಲ್ಲಿ ಗಣಿತ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ. ಇಂಡಿಯಾ ಸೆಲೆಬ್ರೇಟ್ಸ್ ಚಿಲ್ಡ್ರನ್ಸ್ ಡೇ ಆನ್ ಅಂತ ಕೇಳಿದ್ದಾರೆ. ಇಂಡಿಯಾ ಸೆಲೆಬ್ರೇಟ್ಸ್ ಚಿಲ್ಡ್ರನ್ಸ್ ಡೇ ಆನ್ ಅಂತೇಳಿ ಮಕ್ಕಳ ದಿನಾಚರಣೆಯನ್ನು ಯಾವಾಗ ಆಚರಿಸ್ತಾರೆ ಭಾರತದಲ್ಲಿ ಅಂತಂದರೆ 14ನೇ ನವಂಬರ್. ಓಕೆ, ಯಾರ ನೆನಪಿಗಾಗಿ ಈ ಚಿಲ್ಡ್ರನ್ ಡೇ ಅಥವಾ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾರಪ್ಪ ಅಂತಂದ್ರೆ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಇದ್ದರು ನೋಡ್ರಿ. ಯಾರು ಹೇಳ್ರಿ ನೋಡೋಣ? ಜವಾಹರ್ಲಾಲ್ ರವರ
ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ನೆನಪಿಗಾಗಿ ಮಕ್ಕಳ ದಿನಾಚರಣೆಯನ್ನು 14 ನವಂಬರ್ನಂದು ಭಾರತದಲ್ಲಿ ಆಚರಿಸ್ತಾರೆ. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆ ನೋಡೋಣ. ಮಂಕಿ ಈಸ್ ಡ್ಯಾಶ್ ಅ ಟ್ರೀ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು. ಮಂಕಿ ಏನು ಮಾಡ್ತೈತಿ? ಯಾವಾಗಲೂ ಗಿಡವನ್ನು ಹತ್ತತೈತಿ, ಹೌದಾ? ಸೊ ಇಲ್ಲಿ ನೋಡ್ರಿ, ಕ್ಲೈಂಬಿಂಗ್ ಅನ್ನುವಂಥದ್ದು ಬರ್ತದೆ. ಓಕೆ, ಆಮೇಲೆ ಈ ವಾಕಿಂಗ್ ಅಂತಂದ್ರೆ ನಡೆಯುವುದು, ರನ್ನಿಂಗ್ ಅಂದರೆ ಓಡುವುದು, ಆಮೇಲೆ ಡೂಯಿಂಗ್ ಅಂತಂದ್ರೆ ಏನಾದರೂ ಒಂದು ಕೆಲಸವನ್ನು ಮಾಡೋದು ಅಂತ ಅರ್ಥ. ಓಕೆ, ಸೊ ಮಂಕಿ ಈಸ್ ಕ್ಲೈಂಬಿಂಗ್ ಅ ಟ್ರೀ ಅಂತೇಳಿ ಒಂದು ಆನ್ಸರ್ ಬರ್ತದೆ ಇಲ್ಲಿ ಬಿಟ್ಟ ಸ್ಥಳ ತುಂಬಿದಾಗ. ಓಕೆ, 10ನೇ ಪ್ರಶ್ನೆಯನ್ನು ನೋಡಿರಿ. ರವಿ ಈಸ್ ಡ್ಯಾಶ್ ಹಿಸ್ ಕ್ಲಾಸ್ ರೂಮ್ ಅಂತ ಕೊಟ್ಟಿದ್ದಾರೆ. ಈ ಡ್ಯಾಶಲ್ಲಿ ತುಂಬಬೇಕು ನಾವು. ರವಿ ಈಸ್ ಅಂಡರ್ ಹಿಸ್ ಕ್ಲಾಸ್ ರೂಮ್ ಅಂತ ಬರ್ತದ? ಇಲ್ಲ. ಯಾಕಂತಂದ್ರೆ ಅಂಡರ್ ಅಂತಂದ್ರೆ ಏನಂತ ಅರ್ಥ ಬರ್ತೈತಪ್ಪ? ಅಂಡರ್ ಅಂದರೆ ಕೆಳಗೆ ಅಂತ ಬರ್ತದೆ. ಸೊ ಇಲ್ಲಿ ರಾಂಗ್ ಆಗ್ತದೆ. ಓಕೆ, ಆಮೇಲೆ ರವಿ ಈಸ್ ಬೈ ಹಿಸ್ ಕ್ಲಾಸ್ ರೂಮ್ ಅಂತ ಹೇಳಕ್ಕೆ ಬರ್ತದ? ಇಲ್ಲ. ಯಾಕಪ್ಪ ಅಂತಂದ್ರೆ ಬೈ ಅನ್ನುವಂಥದ್ದು ಕನ್ನಡದಲ್ಲಿ ಅರ್ಥ ಏನಕ್ಕತ್ತೆ ಅಂತಂದ್ರೆ ಮೂಲಕ ಅಂತೇಳಿ ಒಂದು ಅರ್ಥ ಆಕತಿ. ಆಮೇಲೆ ರವಿ ಈಸ್ ವಿತ್ ಹಿಸ್ ಕ್ಲಾಸ್ ರೂಮ್ ಅನ್ನಕ್ಕೆ ಬರ್ತದೆ? ಇಲ್ಲ. ಯಾಕಂದರೆ ವಿತ್ ಅಂತಂದ್ರೆ ಏನಪ್ಪ ಅರ್ಥ? ಜೊತೆಗೆ ಅಂತ ಅರ್ಥ ಬರ್ತದೆ. ಸೊ ಹಂಗಾದ್ರೆ ಇನ್ನು ಉಳಿದಿರೋ ಒಂದೇ ಒಂದು ಆಪ್ಷನ್ ಯಾವುದಪ್ಪ? ಇನ್ ಅಂಥೇಳಿ. ರವಿ ಈಸ್ ಇನ್ ಹಿಸ್ ಕ್ಲಾಸ್ ರೂಮ್ ಅಂದರೆ ಇನ್ ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಒಳಗೆ ಅಂತ ಬರ್ತದೆ. ಅಂದರೆ ರವಿ ಕ್ಲಾಸ್ ರೂಮ್ನ ಒಳಗೆ ಇದ್ದಾನೆ ಅಂತ ಅರ್ಥ ಬರ್ತದೆ, ಹೌದಾ? ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಇನ್ ಅನ್ನುವಂಥದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ. ದ ಅಪೋಸಿಟ್ ಆಫ್ ಬ್ಯೂಟಿಫುಲ್ ಈಸ್ ಅಂತ ಕೇಳಿದ್ದಾರೆ. ಬ್ಯೂಟಿಫುಲ್ ಅಂದರೆ ಸುಂದರ, ಅದರ ಅಪೋಸಿಟ್ ಏನಪ್ಪ? ವಿರುದ್ಧಾರ್ಥಕ ಪದ ಅಂತಂದರೆ ಯಾವುದು? ಅಗ್ಲಿ ಅನ್ನುವಂಥದ್ದು ವಿರುದ್ಧಾರ್ಥಕ ಪದ ಇರ್ತದೆ. ಅಗ್ಲಿ ಅಂದರೆ ಏನು? ಕುರುಪಿ ಅಂತೆ ಅರ್ಥ ಬರ್ತದೆ. ಓಕೆ, ಆಮೇಲೆ ಈ ವರ್ಸ್ಟ್ ಅಂತಂದ್ರೆ ಏನಪ್ಪ? ವರ್ಸ್ಟ್ ಅಂತಂದರೆ ಕೆಟ್ಟದ್ದು ಅಂತೇಳಿ ಅರ್ಥ ಬರ್ತದೆ. ಓಕೆ, ವರ್ಸ್ಟ್ ಅಂತಂದರೆ ಕೆಟ್ಟದ್ದು ಅಂತ ಅರ್ಥ ಬರ್ತದೆ. ಆಮೇಲೆ ಈ ಎಕ್ಸಲೆಂಟ್ ಅಂದರೆ ಏನಂತ ಬರ್ತದೆ ಅರ್ಥ? ಅತ್ಯುತ್ತಮ. ಏನು ಹೇಳ್ರಿ? ಅತ್ಯುತ್ತಮ ಅಂಥೇಳಿ ಎಕ್ಸಲೆಂಟ್ ಅಂದರೆ ಅತ್ಯುತ್ತಮ ಅಂತ ಬರ್ತದೆ. ಆಮೇಲೆ ರೂಢ ಅಂತಂದರೆ ಅಸಭ್ಯ ವರ್ತನೆ ಅಂತ ಹೇಳ್ಬೋದು ನಾವು. ಓಕೆ, ಅಸಭ್ಯವಾಗಿ ವರ್ತಿಸುವುದು ಅಂತೇಳಿ. ಸೊ ಹಾಗಾದರೆ ರೈಟ್ ಆನ್ಸರ್ ಯಾವುದಪ್ಪ ಇಲ್ಲಿ? ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ದ ಅಪೋಸಿಟ್ ಆಫ್ ಬ್ಯೂಟಿಫುಲ್ ಈಸ್ ಅಗ್ಲಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 12ನೇ ಪ್ರಶ್ನೆ. ದ ವುಮೆನ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಟ್ರೀ ಅಂತ ಕೇಳಿದ್ದಾರೆ. ಇಲ್ಲಿ ಸಹ ಬಿಟ್ಟ ಸ್ಥಳವನ್ನು ತುಂಬಬೇಕು ನಾವು. ನೋಡಿರಿ, ಫಸ್ಟ್ ಒಂದು ಏನು ಬರ್ತೈತಿ? ಇನ್ ಅಂತ ಬರ್ತೈತಿ. ಇನ್ ಅಂತಂದ್ರೆ ಏನು? ಒಳಗೆ ಅಂತ ಬರ್ತದೆ, ಒಳಗೆ ಅಂತೇಳಿ. ದ ವುಮೆನ್ ಈಸ್ ಸಿಟ್ಟಿಂಗ್ ಇನ್ ದ ಟ್ರೀ ಅಂತ ಹೇಳಕ್ಕೆ ಬರ್ತೈತಾ? ಇಲ್ಲ. ಮರದ ಒಳಗಡೆ ಕೂತಿದ್ದಾಳ ಅವಳು? ಇಲ್ಲ. ಸೊ ರಾಂಗ್ ಆಗ್ತದೆ. ಫ್ರಂಟ್ ಅಂತಂದ್ರೇನು? ಮುಂದೆ. ಮಹಿಳೆ ಮರದ ಮುಂದೆ ಕುಂತಿದ್ದಾಳ ಅಂತ ಹೇಳಕ್ಕೆ ಬರ್ತೈತಾ? ಹೇಳ್ಬೋದು, ಆದರೆ ಈ ಒಂದು ಸೆಂಟೆನ್ಸ್ ಇರೋದು ಹೊಂದೊಂದಿಲ್ಲ. ಇಲ್ಲಿ ಬ್ಯಾಕ್ ಅಂತ ಕೊಟ್ಟಿದ್ದಾರೆ. ಬ್ಯಾಕ್ ಅಂದ್ರೆ ಅರ್ಥ ಏನು? ಹಿಂದೆ ಅಂತ ಬರ್ತದೆ. ಓಕೆ, ಸೊ ಇದು ಸಹ ಆಗೋದಿಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಇಲ್ಲಿ? ದ ವುಮೆನ್ ಈಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ ಅಂತೇಳಿ ಬರ್ತದೆ. ಅಂದರೆ ಅಂಡರ್ ಅಂದ್ರೆ ಏನು? ಕೆಳಗೆ ಅಂತ ಅರ್ಥ. ಅಂದರೆ ಮಹಿಳೆ ಒಂದು ಮರದ ನೆರಳಿನಲ್ಲಿ ಕೂತ್ಕೊಂಡಿದ್ದಾಳ, ಹೌದಾ? ಅಲ್ಲಿ ಸೊ ಇಲ್ಲಿ ಆನ್ಸರ್ ಯಾವ್ದು ಬರ್ತದಪ್ಪ ಅಂತಂದ್ರೆ ದ ವುಮನ್ ಈಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ ಅಂತ ಆನ್ಸರ್ ಬರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ. ಚೂಸ್ ದ ಮಿಸ್ಸಿಂಗ್ ಲೆಟರ್ಸ್ ಅಂತ ಕೇಳಿದ್ದಾರೆ. ಸೊ ಡಿ ಅಂತ ಕೊಟ್ಟಿದ್ದಾರೆ, ಡ್ಯಾಶ್ ಕೊಟ್ಟಿದ್ದಾರೆ, ಇ ಅಂತ ಕೊಟ್ಟಿದ್ದಾರೆ, ಡ್ಯಾಶ್ ಕೊಟ್ಟಿದ್ದಾರೆ, ಎಮ್ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಚೂಸ್ ದ ಮಿಸ್ಸಿಂಗ್ ಲೆಟರ್ ಅದನ್ನ ತುಂಬಬೇಕು. ಡಿ ಗ್ಯಾಪ್, ಇ ಗ್ಯಾಪ್, ಮತ್ತೊಂದು ಎಮ್ ಅಂತೇಳಿ. ಸೊ ಮಿಸ್ಸಿಂಗ್ ಲೆಟ್ರ್ ಇಲ್ಲಿ ಯಾವುದಕ್ಕೆ ಅಂತಂದ್ರೆ ಡ್ರೀಮ್ ಅನ್ನುವಂಥದ್ದು. DREAM. ಓಕೆ, DREAM. ಸೊ ರೈಟ್ ಆನ್ಸರ್ ಇಲ್ಲಿ ಯಾವ್ದು ಬರ್ತದಪ್ಪ ಅಂದ್ರೆ ಆರ್ ಮತ್ತು ಏನೋ ತುಂಬಬೇಕು. ಸೊ ಈ ಡ್ರೀಮ್ ಅಂದರೆ ಏನು? ಕನಸು ಅಂತ ಅರ್ಥ, ಹೌದಾ? ಈ ಥರ ಒಂದು ಯಾವುದಾದ್ರೂ ಒಂದು ಶಬ್ದವನ್ನು ಕೊಟ್ಟು ಮಿಸ್ಸಿಂಗ್ ಲೆಟ್ರನ್ನ ತುಂಬಿ ಅಂತ ಸಹ ನಿಮಗೆ ಆನ್ಸರ್ ಅಥವಾ ಕ್ವಶನ್ ಬರ್ಬೋದು. ಓಕೆ, ಡ್ರೀಮ್ ಅಂದರೆ ಕನಸು ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಷ್ಟನೇ ಪ್ರಶ್ನೆ? 14ನೇ ಪ್ರಶ್ನೆಯನ್ನು ನೋಡೋಣ.
ನವಂಬರ್ ಕಮ್ಸ್ ಆಫ್ಟರ್ ಅಂತ ಕೇಳಿದಾರೆ. ಓಕೆ, ನವಂಬರ್ ಯಾವ ತಿಂಗಳಾದ್ಮೇಲೆ ಬರ್ತದೆ ಹೇಳ್ಬೇಕು ನೀವು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್. ಅಂದರೆ ಅಕ್ಟೋಬರ್ ಆದಮೇಲೆ ನವಂಬರ್ ಬರ್ತೈತಿ. ಓಕೆ, ಆಮೇಲೆ ಹೀಗೂ ಸಹ ಕೇಳ್ಬೋದಲ್ಲ ಕ್ವಶನ್, ನವಂಬರ್ ಕಮ್ಸ್ ಬಿಫೋರ್ ಅಂತ ಕೇಳ್ಬೋದು ಅವರು. ಓಕೆ, ಬಿಫೋರ್ ಅಂತ ಕೇಳಿದಾಗ ಏನು ಆನ್ಸರ್ ಆಕತಿ? ಬಿಫೋರ್ ಅಂತ ಕೇಳಿದಾಗ ಏನು ಆನ್ಸರ್ ಆಕೈತಪ್ಪ ಅಂತಂದ್ರೆ ಡಿಸೆಂಬರ್. ಅಂದರೆ ಡಿಸೆಂಬರ್ಕಿಂತ ಮೊದಲು ನವಂಬರ್ ಬರ್ತೈತಿ ಅಂಥೇಳಿ. ಓಕೆ, ಸೊ ಇಲ್ಲಿ ಆಫ್ಟರ್ ಅಂತ ಕೇಳಿದಾರೆ. ಸೊ ಅಕ್ಟೋಬರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, 15ನೇ ಪ್ರಶ್ನೆ ನೋಡೋಣ. ಓಕೆ, ದ ಸನ್ ಸೆಟ್ಸ್ ಇನ್ ದಿ. ಓಕೆ, ದ ಸನ್ ಸೆಟ್ಸ್ ಇನ್ ದಿ ಅಂತ ಕೇಳಿದಾರೆ. ಅಂದರೆ ಸೂರ್ಯ ಯಾವ ದಿಕ್ಕಿನಲ್ಲಿ ಮುಳುಗುತ್ತಾನೆ ಅಂತ ಕೇಳಿದಾರೆ. ಯಾವ ದಿಕ್ಕಿನಲ್ಲಿ ಮುಳುಗುತ್ತಾನ ಅವನು? ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾನೆ. ಹೌದಾ, ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾನೆ. ಸೊ ಈ ಪಶ್ಚಿಮ ದಿಕ್ಕಿಗೆ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? ವೆಸ್ಟ್ ಅಂತ ಹೇಳಿ. ಓಕೆ, ಅದೇ ಒಂದು ವೇಳೆ ದ ಸನ್ ರೈಸಸ್ ಇನ್ ದ ಅಂತ ಕೇಳಿದರೆ, ಓಕೆ, ದ ಸನ್ ರೈಸಸ್, RISES, ರೈಸಸ್ ಇನ್ ದಿ ಅಂತ ಕೇಳಿದರೆ ಏನಪ್ಪ ಉತ್ತರ? ಯಾವ ದಿಕ್ಕಿನಲ್ಲಿ ಸೂರ್ಯನು ಉದಯಿಸುತ್ತಾನೆ ಅಂತ ಕೇಳಿದರೆ ಆನ್ಸರು ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತೇಳಿ ಬರ್ತಿತ್ತು. ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ ಅಂತೇಳಿ ಬರ್ತಿತ್ತು. ಹೌದಾ? ನೆಕ್ಸ್ಟ್ 16ನೇ ಪ್ರಶ್ನೆ ನೋಡೋಣ. ದ ಸೌಂಡ್ ಮೇಡ್ ಬೈ ಎಲಿಫೆಂಟ್ ಈಸ್ ಅಂತ ಕೇಳಿದಾರೆ. ಆನೆ ಮಾಡುವಂಥ ಸೌಂಡ್ಗೆ ಏನಂತ ಕರೀತಾರ ಅಂತ ಕೇಳಿದಾರೆ. ಆ ರೈಟ್ ಆನ್ಸರ್ ಏನಪ್ಪ ಅಂದರೆ ಟ್ರಂಪೆಟ್ ಅಂತೇಳಿ ಕರೀತಾರೆ ಆನೆ ಮಾಡುವಂಥ ಸೌಂಡಿಗೆ. ಹಾಗಾದರೆ ಈ ಒಂದನೇ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ, ನೇ ಅಂಥೇಳಿ. ಸೊ ಇದು ಯಾವ ಪ್ರಾಣಿಯ ಸೌಂಡು? ಹಾಗಾದರೆ ಇದು ಯಾವ ಪ್ರಾಣಿಯ ಸೌಂಡ್ ಅಂದರೆ ನೇ ಅನ್ನೋದು ಹಾರ್ಸ್, ಕುದುರೆಯ ಸೌಂಡ್ ಅದು. ಓಕೆ, ಆಮೇಲೆ ಇಲ್ಲಿ ಬ್ಲೀಟ್ ಅಂತ ಕೊಟ್ಟಿದ್ದಾರೆ. ಬ್ಲೀಟ್ ಅನ್ನುವಂಥದ್ದು ಯಾವ ಪ್ರಾಣಿಯ ಸೌಂಡು? ಶೀಪು, ಕುರಿಯ ಸೌಂಡ್ ಅದು. ಓಕೆ, ನೆಕ್ಸ್ಟು ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ. ಯಾವ ಪ್ರಾಣಿ? ಬ್ರೇ ಅಂತ ಕೊಟ್ಟಿದ್ದಾರೆ. ಇದು ಯಾವ ಪ್ರಾಣಿಯ ಸೌಂಡ್ ಅಂತಂದರೆ ಡಾಂಕಿ, ಕತ್ತೆಯ ಸೌಂಡ್ ಅದು. ಓಕೆ, ಇವನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ. ಇದನ್ನ ನಿಮ್ಮದು ಕ್ವಶನ್ ಕೇಳ್ಬೋದು. ಓಕೆ, ಈ ಸಲ ಏನು 2025ರ ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ಕೇಳಿದರು. ಅದನ್ನ ಕೇಳಿದ್ರಪ್ಪ ಅಂತಂದ್ರೆ ಈ ನೇ ಅನ್ನುವಂಥದ್ದು ಕೇಳಿದ್ರು, ಕುದುರೆ ಮಾಡುವಂಥ ಸೌಂಡು ಅಂತ ಕೇಳಿದರು. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಎಷ್ಟನೇ ಪ್ರಶ್ನೆ ಅಂತಂದರೆ 17ನೇ ಪ್ರಶ್ನೆ. ಡ್ಯಾಶ್ ಈಸ್ ಕಾಲ್ಡ್ ವೀಕೆಂಡ್ ಆಫ್ ಅ ವೀಕ್ ಅಂತ ಕೇಳಿದಾರೆ. ಆವಾಗಲೇ ಏನು ಕೇಳಿದ್ರು? ಫಸ್ಟ್ ಡೇ ಆಫ್ ದ ವೀಕ್ ಅಂತ ಕೊಟ್ಟಿದ್ರು. ಓಕೆ, ಅವಾಗ ನಾನು ಯಾವ್ದು ತೊಗೊಂಡಿದ್ದೀವಪ್ಪ ಅಂದ್ರೆ ಸಂಡೇ ಅಂತ ತೊಗೊಂಡಿದ್ವಿ. ಹೌದಾ? ಅಫಿಷಿಯಲ್ ಕ್ಯಾಲೆಂಡರ್ ಪ್ರಕಾರ. ಸೊ ಇಲ್ಲಿ ನೋಡಿರಿ, ಡ್ಯಾಶ್ ಇಸ್ ದಿ ವೀಕೆಂಡ್ ಆಫ್ ಅ ವೀಕ್ ಅಂತಂದರೆ ಯೂಶ್ವಲಿ ಸಾಟರ್ಡೇ ಇಸ್ ದಿ ವೀಕೆಂಡ್ ಆಫ್ ಅ ವೀಕ್ ಅಂತ ಹೇಳ್ತಾರೆ. ಓಕೆ, ಇದು ಸಹ ಒಂದು ಕನ್ಫ್ಯೂಷನ್ ಇರುವಂಥ ಕ್ವಶನ್ನು. ನಿಮ್ಮ ಪ್ರಕಾರ ಯಾವುದು ವೀಕೆಂಡ್ ಆಫ್ ದ ವೀಕು ಅಂದರೆ ವಾರದ ಕೊನೆ ದಿನ ಯಾವುದು ಅಂತೇಳಿ ಹೇಳ್ರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್ ಅಂತ ಕೇಳಿದಾರೆ. ಇಲ್ಲಿ ನೋಡ್ರಿ, ಇನ್ ಅಂತಂದ್ರೇನು? ಒಳಗೆ. ಹೌದಾ? ಆಮೇಲೆ ಈ ಬೈ ಅಂತಂದ್ರೇನು? ಮೂಲಕ ಅಂತ ಹೇಳಿದೆ ನಾನು. ಓಕೆ, ಆಮೇಲೆ ಈ ಎಟ್ ಅಂತಂದ್ರೇನು? ಎಟ್ ಅಂತಂದ್ರೇನು? ಬಳಿ ಅಂತ ಅರ್ಥ ಬರ್ತದೆ. ಓಕೆ, ಸೊ ಇವೆಲ್ಲ ಅಲ್ಲಪ್ಪ. ಅಂದರೆ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ದ ಬುಕ್ ಈಸ್ ಆನ್ ದ ಟೇಬಲ್. ಅಂದರೆ ಬುಕ್ಕು ಟೇಬಲ್ನ ಮೇಲೆ ಇದೆ ಅಂತ ಬರ್ತದೆ ಅರ್ಥ. ಆನ್ ಅಂತಂದ್ರೆ ಮೇಲೆ. ಹೌದಾ? ಆಮೇಲೆ ಎಟ್ ಅಂತಂದರೆ ಬಳಿ ಅಂತ ಅರ್ಥ. ಓಕೆ, ಎಟ್ ಅಂತ ಒಂದು ಎಕ್ಸಾಂಪಲ್ ಕೊಡಲ ಸೆಂಟೆನ್ಸು. ಐ ಹ್ಯಾವ್ ಫಾರ್ಗಾಟನ್ ಮೈ ಬುಕ್ಸ್ ಎಟ್ ಹೋಮ್. ಐ ಹ್ಯಾವ್ ಫಾರ್ಗಾಟನ್ ಮೈ ಬುಕ್ಸ್ ಎಟ್ ಹೋಮ್ ಅಂದರೆ ನಾನು ನನ್ನ ಪುಸ್ತಕಗಳನ್ನು ಮನೆಯಲ್ಲಿ ಮರ್ತಿದ್ದೇನೆ ಅಂತೇಳಿ. ಎಟ್ ಅಂತಂದರೆ ಬಳಿ ಅಂತ ಅರ್ಥ ಬರ್ತದೆ. ಓಕೆ, ಅಲ್ಲಿ ಅಂತಲೂ ಸಹ ಅರ್ಥ ಬರ್ತದೆ. ಮನೆಯಲ್ಲಿ ಅಂತ ಹೇಳಿದೆನಲ್ಲ, ನಾನು ನನ್ನ ಪುಸ್ತಕಗಳನ್ನು ಮನೆಯಲ್ಲಿ ಮರ್ತಿದ್ದೇನೆ. ಐ ಹ್ಯಾವ್ ಫಾರ್ಗಾಟನ್ ಮೈ ಬುಕ್ಸ್ ಎಟ್ ಹೋಮ್ ಅಂತ ಬರ್ತದೆ. ಬಟ್ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ? ಇಲ್ಲಿ ದ ಬುಕ್ ಈಸ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಪುಸ್ತಕಗಳು ಇವೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ 19ನೇ ನೋಡೋಣ. ದ ಕೌ ಈಸ್ ಅ ಡ್ಯಾಶ್ ಅಂತ ಕೇಳಿದಾರೆ. ಕೌ ಅನ್ನುವಂಥದ್ದು ಏನು? ಆಕಳು ಎಂತಹ ಪ್ರಾಣಿ ಅಂತ ಕೇಳಿದಾರೆ.
ದ ಕೌ ಇಸ್ ಅ ಬರ್ಡಾ? ರಾಂಗ್, ಬರ್ಡ್ ಅಲ್ಲ, ಅದು ಪಕ್ಷಿ ಅಲ್ಲ. ದ ಕೌ ಇಸ್ ಅ ಕ್ರೂಯಲ್ ಎನಿಮಲ್. ಓಕೆ, ಕ್ರೂಯಲ್ ಅಂತಂದ್ರೆ ಭಯಂಕರವಾದ ಪ್ರಾಣಿನ? ಅಲ್ಲ. ದ ಕೌ ಇಸ್ ಅ ವೈಲ್ಡ್ ಎನಿಮಲ್. ವೈಲ್ಡ್ ಎನಿಮಲ್, ಅದು ವೈಲ್ಡ್ ಎನಿಮಲ್ ಎಲ್ಲಿರ್ತಾವಪ್ಪ ಅಂತಂದ್ರೆ ಕಾಡಿನಲ್ಲಿ ಇರ್ತಾವೆ, ಅದು ಕಾಡು ಪ್ರಾಣಿನ? ಅಲ್ಲ. ಬದಲಾಗಿ ಇದು ದ ಕೌ ಇಸ್ ಅ ಡೊಮೆಸ್ಟಿಕ್ ಎನಿಮಲ್ ಅನ್ನುವಂಥದ್ದು. ಓಕೆ, ಕೌ ಇಸ್ ಅ ಡೊಮೆಸ್ಟಿಕ್ ಎನಿಮಲ್. ಡೊಮೆಸ್ಟಿಕ್ ಎನಿಮಲ್ ಅಂದ್ರೇನು? ಸಾಕು ಪ್ರಾಣಿ. ಓಕೆ, ಸಾಕು ಪ್ರಾಣಿ ಅನ್ನುವಂಥದ್ದು. ಓಕೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 20ನೇ ಪ್ರಶ್ನೆ. ಡ್ಯಾಶ್ ಬ್ರಿಂಗ್ಸ್ ಅಸ್ ದ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ನಮಗೆ ಯಾರು ಮನೆಗೆ ಅಂಚೆ ಪತ್ರಗಳನ್ನ ಹಂಚ್ತಾರ ಅಂತ ಕೇಳಿದ್ದಾರೆ ಇಲ್ಲಿ, ಹೌದಾ? ಪೋಸ್ಟ್ ಯಾರು ಕೊಡ್ತಾರೆ ನಮ್ಮ ಮನೆಗೆ ಅಂತ ಕೇಳಿದ್ದಾರೆ, ಹೌದಾ? ಫಸ್ಟ್ ಸೆಕೆಂಡ್ ಆಪ್ಷನ್ ನೋಡಿರಿ, ಕಾರ್ಪೆಂಟರ್ ಅನ್ನುವಂಥದ್ದು. ಕಾರ್ಪೆಂಟರ್ ಅಂದರೆ ಯಾರು? ಬಡಗಿ ಅಂತ ಇರುತ್ತೆ. ಈ ಬಡಗಿ ಕೆಲಸ ಮಾಡ್ತಾರಲ್ಲ, ಟೇಬಲ್ಲು ಚೇರು ಮಾಡುವಂಥವ್ರು, ಸೋಫಾ, ಅವರೆಲ್ಲ ಬಡಗಿ, ಕಾರ್ಪೆಂಟರು. ಕಾರ್ಪೆಂಟರ್ ನಮಗೆ ಲೆಟರ್ಸ್ ಕೊಡ್ತಾರಾ? ಇಲ್ಲ. ನೆಕ್ಸ್ಟ್ ಆಪ್ಷನ್ ನೋಡಿರಿ, ಪೇಂಟರ್ ಅಂತ ಇದೆ. ಪೇಂಟರ್ ಅಂದರೆ ಯಾರು? ಬಣ್ಣ ಹಚ್ಚುವವರು, ಮನೆಗೆ ಬಣ್ಣ ಹಚ್ಚುವವರು, ಹೌದಾ? ಬಣ್ಣ ಹಚ್ಚೋರು ನಮ್ಮ ಪೋಸ್ಟನ್ನು ಕೊಡ್ತಾರಾ? ಇಲ್ಲ. ಆಮೇಲೆ ಆಪ್ಷನ್ ಏನು ನೋಡಿರಿ, ಪೋಸ್ಟ್ ಮಾಸ್ಟರ್ ಅಂತಿದೆ. ಪೋಸ್ಟ್ ಮಾಸ್ಟರು ಎಲ್ಲಿರ್ತಾರಪ್ಪ ಅಂತಂದ್ರೆ ಅವರು ಪೋಸ್ಟ್ ಆಫೀಸ್ನಲ್ಲಿ ಇರ್ತಾರೆ. ಓಕೆ, ಪೋಸ್ಟ್ ಆಫೀಸ್ನಲ್ಲಿರುವಂತಹ ಕೆಲಸಗಳನ್ನ ಮಾಡ್ತಾರೆ ಅವರು ನಮ್ಗೆ ಏನು ನಮಗೆ ಪತ್ರಗಳನ್ನ ತಂದು ಕೊಡೋದಿಲ್ಲ. ಓಕೆ, ಹಾಗಾದರೆ ಉಳಿದಿರೋದು ಯಾವುದಪ್ಪ? ಲಾಸ್ಟ್ ಆಪ್ಷನು ಪೋಸ್ಟ್ ಮ್ಯಾನ್. ಪೋಸ್ಟ್ ಮ್ಯಾನ್ ಏನು ಮಾಡ್ತಾರಪ್ಪ ಅಂತಂದ್ರೆ ನಮಗೆ ಪೋಸ್ಟ್ಗಳನ್ನ ಮನೆಗೆ ತಂದು ಕೊಡ್ತಾರೆ. ಓಕೆ, ಅಂದರೆ ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಅಸ್ ದಿ ಲೆಟರ್ಸ್ ಅಂತ ಅರ್ಥ. ಓಕೆ, ರೈಟ್ ಆನ್ಸರು ಪೋಸ್ಟ್ ಮ್ಯಾನ್ ಅನ್ನುವಂಥದ್ದು. ಓಕೆ, ಹಾಗಾದರೆ ಇಲ್ಲಿವರೆಗೂ ನಾವು ಇಂಗ್ಲೀಷ್ನ 20 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಓಕೆ, ಹಾಗಾದರೆ ಈ ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸ್, ಗಣಿತಕ್ಕೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಸ್ನೇಹಿತರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.